ಕೈ ನೋಯ್ತಿದೆ. ಇವತ್ತಿಲ್ಲಿ ಏನು ನಡಿಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ನಡೀತಿದೆ. ನಾನು ಅವ್ರ ಮನೆ ಹತ್ರ ಹೋಗಿ ಒಂದು ಮಾತು ಹೇಳಿದ್ದೀನಿ ಅನ್ನೋ ಕಾರಣಕ್ಕೆ ಇಲ್ಲಿವರೆಗೂ ಬಂದಿದ್ದಾರಲ್ಲ, ಅದು ಅವ್ರ ದೊಡ್ಡ ಗುಣ. ಈ ರೀತಿ ಕಾಲು ಬೀಳಿಸ್ಕೊಳ್ಳೋದು, ಅವ್ರನ್ನ ಕಡಿಮೆ ಅನ್ನೋ ರೀತಿ ನೋಡೋದು ನಿಜವಾಗ್ಲೂ ಅಸಹ್ಯ. ಅವ್ರ ಮನೆ ಹೆಣ್ಮಕ್ಳನ್ನ ನಾವು ಸೊಸೆಯಾಗಿ ಮನೆ ಕರ್ಕೊಂಡ್ಬರ್ತಿದ್ದೀವಿ ಅಂದರೆ ಅವ್ರನ್ನ ಈ ರೀತಿ ನಡೆಸ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ಅಮ್ಮ, ನೀವು ಸುಮ್ಮನೆ ಇದ್ದೀರಲ್ಲಮ್ಮ. ನಾನು ಇದನ್ನೆಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ವೇದಾಂತ್. ನಾನು ಹೇಳೋಕ್ಕೂ ಮೊದಲೇ ಇವ್ರು ಇದನ್ನೆಲ್ಲ ಮಾಡ್ತಿದ್ದಾರೆ. ಹಾಗಿದ್ರೆ ಇದನ್ನೆಲ್ಲ ಇಲ್ಲಿಗೆ ಮುಗಿಸೋ ಅವಕಾಶ ಇರೋದು ನಿಮ್ಮೊಬ್ಬರಿಗೆ ಮಾತ್ರ. ವಿಕ್ರಾಂತ್ ಮತ್ತು ಆರತಿ ವಿಚಾರದಲ್ಲಿ ನಿಮ್ಮ ನಿರ್ಧಾರ ಏನು ಅಂತ ಹೇಳ್ಬಿಡಿ ಅಮ್ಮ. ಇವಳು ಬರಲ್ಲ ಅಂದ್ಕೊಂಡಿದ್ರೆ ವೇದಾಂತ್ ಇದ್ದಾಗಲೇ ಬಂದು ನನ್ನ ಕೈ ಕಟ್ ಹಾಕ್ಬಿಟ್ಲ. ಛೇ, ವೇದಾಂತ್ ಬೇರೆ ಎಲ್ಲ ನನ್ನ ಮೇಲೆ ಹಾಕ್ಬಿಟ್ಟೆ. ವೇದಾಂತ್ ಹೇಳಿದ್ದು ಸರಿಯಾಗೇ ಇದೆ ಸುಹಾಸಿನಿ. 2 ಕುಟುಂಬದ ಮಧ್ಯೆ ತುಂಬ ನಡೆದೋಯ್ತು. ಆದ್ರೀಗ ಎಲ್ಲದನ್ನು ಸರಿ ಮಾಡೋ ಅವಕಾಶ ನಿನ್ನ ಹತ್ರ ಇದೆ. ನಿನ್ನ ಉತ್ತರ ಹೇಳ್ಬಿಡು. ಅಮ್ಮ ಪ್ಲೀಸ್, ಇಲ್ಲ ಅಂತ ಮಾತ್ರ ಹೇಳ್ಬೇಡ ಅಮ್ಮ. ಐ ಬೆಗ್ ಯು. ವಿಕ್ಕಿ ಮತ್ತೆ ಆರ್ತಿ ಮದ್ವೆಗೆ ನನ್ನ ಒಪ್ಪಿಗೆ. ಇದೆ. ಸುಹಾಸಿನಿಯವರೇ, ನಿಮ್ಮಿಂದ ನಾನು ಇದನ್ನು ನಿರೀಕ್ಷಣೆ ಮಾಡಿರಲಿಲ್ಲ. ಹಳೆ ದ್ವೇಷನೆಲ್ಲ ಮರೆತು ನೀವು ಮದುವೆಗೆ ಒಪ್ಪಿಗೆ ಕೊಡ್ತಿದ್ದೀರಾ ಅಂದರೆ ನಿಜವಾಗ್ಲೂ ನಿಮ್ಮದು ದೊಡ್ಡ ಗುಣ. ಈ ನಿಮ್ಮ ಉಪಕಾರನ ನಾನು ಸಾಯೋವರೆಗೂ ಮರೆಯಲ್ಲ. ಫೈನಲಿ ಎಲ್ಲ ಒಳ್ಳೇದಾಯಿತು. ಡೋಂಟ್ ವರಿ, ನಿಮ್ಮನ್ನು ಡ್ರಾಪ್ ಮಾಡೋದಕ್ಕೆ ಡ್ರೈವರ್ ಕಳಿಸ್ತೇನೆ. ಮದುವೆ ಮನೇಲಿ ನಾನು ನಡ್ಕೊಂಡಿದ್ದು ನೆನೆಸ್ಕೊಂಡ್ರೆ ತುಂಬ ಹಿಂಸೆ ಆಗ್ತಿದೆಯಪ್ಪ. ಆ ಪರಿಸ್ಥಿತಿನ ನಾನು ಅರ್ಥ ಮಾಡ್ಕೊಳ್ಳದೆ. ಬಿಡಿ ಅಮ್ಮ, ಅದನ್ನೆಲ್ಲ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಹೇಗಾದ್ರೂ ಮಾಡಿ ವಿಕ್ರಾಂತ್ ಮತ್ತೆ ಆರತಿನ ಒಂದು ಮಾಡೋದೇ ನನ್ನ ಉದ್ದೇಶ ಆಗಿತ್ತು. ಈಗೆಲ್ಲ ಒಳ್ಳೇದಾಯ್ತಲ್ಲ, ಐ ಆಮ್ ಹ್ಯಾಪಿ. ಬಾಮ್ಮ ಹೋಗೋಣ. ಸುಹಾಸಿನಿಯವರೇ, ಶ್ರೀಧರ್ ಅವರೇ, ನಾನು ಅನುಮಾನ ಹೊತ್ಕೊಂಡು ಇಲ್ಲಿಗೆ ಬಂದೆ. ಈಗ ಭರವಸೆ ತಗೊಂಡು ಹೋಗ್ತಾ ಇದ್ದೀನಿ.
ಅಗ್ರಜ. ನನ್ನ ಹೆಂಡತಿ ಅಂದರೆ ಸೂಪರ್ ಅಂತ ಗೊತ್ತಿತ್ತು, ಅದನ್ನು ಮತ್ತೆ ಇವತ್ತು ಪ್ರೂವ್ ಮಾಡಿಬಿಟ್ಲು. ಐ ಲವ್ ಯು ಮದರ್ ಇಂಡಿಯಾ. ಹಾರ್ದಿಕಂದ, ಅಪ್ಪ ಅಪ್ಪ, ಅಮ್ಮ ಮತ್ತು ಅಮ್ಮ ಆಗಿಂದ ಕಾಣಿಸ್ತಿಲ್ಲ, ಎಲ್ಲೋದ್ರು ಅಂತಲೂ ಗೊತ್ತಿಲ್ಲ. ಅಮ್ಮಗಂತೂ ಕಾಲ್ ಮಾಡಿ ಮಾಡಿ ಸಾಕಾಯ್ತಪ್ಪ, ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ. ಎಲ್ಲ ಹೋಗಿರ್ಬೋದು. ಅಕ್ಕ ಇಲ್ಲಿ ನೋಡು, ನಮ್ಮ ಜೊತೆನೇ ಬಂದ್ರು. ಅಮ್ಮ ಮಗಳು ಇಬ್ರು ಹೇಳ್ದೆ ಕೇಳ್ದೆ ಎಲ್ಲಿ ಹೋಗಿದ್ರಿ? ಇಲ್ಲಿ ಆರ್ತಿ ಗಾಬರಿ ಆಗಿರ್ತಾಳೆ ಅಂತ ಗೊತ್ತಾಗಲ್ವಾ? ಅಮ್ಮ ಏನೋ ಚಿಕ್ಕವಳು ಹಾಗೆ ಮಾಡ್ತಾಳೆ, ಸರಿ, ನೀನಾದರೂ ಹೇಳ್ಬಿಟ್ಟು ಹೋಗೋದಲ್ವಾ ಪರಿ? ಹಳೆ ಮುದ್ಕಿ ಅಮ್ಮ ಅಕ್ಕ ನಮ್ಮ ಅಲ್ವಾ? ಮತ್ತೇನಾದರೂ ಹುಷಾರಿಲ್ಲದೆ ಇರೋ ಥರ ಆಯ್ತಾ? ನಾವು ಗಾಬರಿ ಬೀಳ್ತೀವಿ ಅಂತ ಹೇಳಿಲ್ವಾ? ಒಳ್ಳೆ ಕತೆ ರೀ ನಿಮ್ಮದು. ಹಾಸ್ಪಿಟ್ಲಿಗೆ ಹೋಗಿ ಬರ್ತಾ ಯಾರಾದರೂ ಕೈಯಲ್ಲಿ ಸ್ವೀಟ್ ಬಾಕ್ಸ್ ಇಟ್ಕೊಂಡು ಬರ್ತಾರಾ? ಸ್ವೀಟ್ ಬಾಕ್ಸಾ? ಹೌದು ರೀ, ಸ್ವೀಟ್ ಬಾಕ್ಸೇ. ನಿಜವಾಗ್ಲೂ ನಮ್ಮ ಆರ್ತಿಗೆ ಸಂಬಂಧ ಫಿಕ್ಸ್ ಆಯಿತು. ಸಂಬಂಧ ಫಿಕ್ಸ್ ಆಯ್ತಾ? ಏನು ಹೇಳ್ತಿದ್ಯಾ ಪರಿ? ನಾನು ಅಮ್ಮ ಸುಹಾಸಿನಿಯವ್ರ ಮನೆಗೆ ಹೋಗಿದ್ವಿ. ನಿಮ್ಗೆ ಹೇಳಿದ್ರೆ ನೀವೇನಾದರೂ ಅನ್ಕೋತಿರೋ ಅಂತ ನಾನು ಆಗಲೇ ಹೇಳಲಿಲ್ಲ. ಸುಹಾಸಿನಿಯವ್ರ ಮನೆಯವರು ನಾವು ಅಂದ್ಕೊಂಡಂಗೆ ಅಲ್ಲ ರೀ, ನಾವೇ ತಪ್ಪು ತಿಳ್ಕೊಂಡಿದ್ವಿ. ಇಲ್ಲ, ನಾನೇ ತಪ್ಪು ತಿಳ್ಕೊಂಡಿದ್ದೆ.